ಹಾಯ್ ನಮಸ್ಕಾರ, ಅಲಿನ್ವನ್ ಅನುಕರಣ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ರುಚಿಯಾದಂಥ ದಿಢೀರಾಗಿ ಮಾಡಿಕೊಳ್ಳುವಂಥ ಬೆಳಗಿನ ತಿಂಡಿ ಹೆಸರುಬೇಳೆ ಬಾತ್ ಮಾಡೋ ವಿಧಾನ ನೋಡೋಣ. ಹೆಸರುಬೇಳೆಯಲ್ಲಿ ಖಾರ ಪೊಂಗಲ್ನ ಮಾಡ್ತಾ ಇರ್ತೀವಿ. ಒಂದ್ಸಲ ಈ ರೀತಿ ಹೆಸರುಬೇಳೆಯಲ್ಲಿ ಬಾತನ್ನು ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಹೆಸರುಬೇಳೆ ಬಾತ್ ಮಾಡೋದಕ್ಕೆ 1 ಪಾವನಷ್ಟು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. ಅದೇ ಪಾವನಲ್ಲಿ ಅರ್ಧ ಪಾವನಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಎಲ್ಲ ಒಂದು ಬಟ್ಲಿಗೆ ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಬೇಕು. ತೊಳೆದಿದ್ದಾದಮೇಲೆ ನೀರೆಲ್ಲ ಬಸ್ಬಿಟ್ಟು ಇಟ್ಬಿಡ್ಬೇಕು. ನೆನೆಸ್ಬಾರ್ದು, ಇದನ್ನು ನೆನೆಸ್ಬಿಟ್ರೆ ಬಾತು ಮೆತ್ತಕ್ಕಾಗ್ಬಿಡುತ್ತೆ. ಅಕ್ಕಿ ಎಷ್ಟು ತೊಗೊತೀವೋ ಅದರಲ್ಲಿ ಅರ್ಧದಷ್ಟು ಹೆಸರುಬೇಳೆನ ತೊಗೋಬೇಕು. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಿಗೆ 1 ಗಡ್ಡೆ ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ತಾ ಇದ್ದೀನಿ. 1.5 ಇಂಚಿನಷ್ಟು ಶುಂಠಿನ ತೊಗೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೋಬೋದು. ಇದಕ್ಕೆ ಮಸಾಲೆ ಪದಾರ್ಥಗಳು ಹೆಚ್ಚಿಗೆ ಸೇರಿಸ್ಕೊಳ್ಳೋದಿಲ್ಲ. 1 ಇಂಚಿನಷ್ಟು ಚಕ್ಕೆ, ಒಂದು 5-6 ಲವಂಗ, 1 ಏಲಕ್ಕಿನ ಸೇರಿಸಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೋಬೇಕು. ಸ್ವಲ್ಪ ಹಸಿ ಕೊಬ್ಬರಿನ ಸೇರಿಸ್ಕೊಂಡು ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು. ಈಗ ಬಾತ್ ಮಾಡೋದಕ್ಕೆ ಕುಕ್ಕರ್ನಲ್ಲಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ 1 ಅನಾನಸ್ ಮೊಗ್ಗು, 1 ಚಕ್ಕೆ, 2-3 ಲವಂಗನ ಸೇರಿಸಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ 1 ಸ್ಪೂನಷ್ಟು ಜೀರಿಗೆನ ಸೇರಿಸಿದ್ದೀನಿ. 2 ಪಲಾವ್ ಎಲೆನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈ ಬಾತಿಗೆ ಸ್ವಲ್ಪ ಜೀರಿಗೆ ಹೆಚ್ಚಿಗೆನೇ ಹಾಕ್ಕೋಬೇಕು. 2 ದೊಡ್ಡ ಸೈಜಿಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೋಬೇಕು. ಈರುಳ್ಳಿ, ಜೀರಿಗೆ ಮತ್ತು ಶುಂಠಿ ಇವಿಷ್ಟನ್ನು ಸ್ವಲ್ಪ ಹೆಚ್ಚಿಗೆ, ಬೇರೆ ಬಾತ್ಗಿಂತ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1 ಹಸಿಮೆಣಸಿನ್ಕಾಯಿ, 1-2 ಹಸಿನಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 1 ದೊಡ್ಡ ಸೈಜಿಂದು ಟೊಮೆಟೊನ ಸೇರಿಸಿದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ರುಬ್ಬಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸಿ ಚೆನ್ನಾಗಿ ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಎಲ್ಲ ಫ್ರೈ ಆಗಿ ಸುತ್ತು ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಪುದೀನ ಸೊಪ್ಪಿದ್ರೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೋಬೋದು. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ತೊಳೆದಿಟ್ಟಿದ್ದಂಥ ಅಕ್ಕಿ ಮತ್ತು ಬೇಳೆನ ಸೇರಿಸ್ತಾ ಇದ್ದೀನಿ. ಅಕ್ಕಿ ಬೇಳೆ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಬಟ್ಲಿನಲ್ಲಿ 1 ಬಟ್ಲಿನಷ್ಟು ಅಕ್ಕಿ ಬೇಳೆ ಇತ್ತಲ್ಲ, ಅದೇ ಬಟ್ಲಿನಲ್ಲಿ 1.5 ಬಟ್ಲಿನಷ್ಟು ನೀರನ್ನು ಸೇರಿಸ್ಕೋಬೇಕು. ಚೆನ್ನಾಗಿ ಕಾದಿರೋಂಥ ನೀರನ್ನು ಸೇರಿಸ್ಕೋಬೇಕು. ನೀರು ಜಾಸ್ತಿ ಆದರೆ ಬೇಳೆ ಎಲ್ಲ ಮೆತ್ತಗೆ ಬೆಂದ್ಬಿಡುತ್ತೆ, ಅದಕ್ಕೆ ಚೆನ್ನಾಗಿರೋದಿಲ್ಲ. 1.5 ಬಟ್ಲಿನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು. ಈರುಳ್ಳಿ ಬೇಯೋಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ. ಈಗ ಇನ್ನೂ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈಗ ರುಚಿ ನೋಡಿ ಉಪ್ಪೇನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು. ಈಗ ಮುಚ್ಚಳ ಮುಚ್ಚಿಬಿಟ್ಟು ವೆಯ್ಟ್ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 1 ವಿಷಲನ್ನು ಕೂಗಿಸ್ಕೊಂಡ್ರೆ ಸಾಕು. 1 ವಿಷಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಈಗ ನೋಡಿ 1 ವಿಷಲ್ ಬಂದಿದ್ದಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಈಗ ಪೂರ್ತಿ ಪ್ರೆಷರ್ ಹೋಗೋದಕ್ಕೆ ಬಿಡಬಾರ್ದು. ಸ್ಟವ್ ಆಫ್ ಮಾಡಿದ್ಮೇಲೆ 1-2 ನಿಮಿಷ ಆದಮೇಲೆ ಪೂರ್ತಿ ಪ್ರೆಷರನ್ನು ಬಿಟ್ಬಿಡಬೇಕು, ಇಲ್ಲಾಂದರೆ ಮೆತ್ತಗೆ ಬೆಂದ್ಬಿಡುತ್ತೆ. ಈಗ ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ, ಒಗ್ಗರಣೆ ಹಾಕಿದ್ದು ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ಬಂದಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟು ಉದ್ರುದ್ರಾಗೆ ಇದೆ, ಸ್ವಲ್ಪ ನೀರಿನಂಶ ಇರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಬೇಕಾದಷ್ಟು ತುಪ್ಪನ ಸೇರಿಸ್ಕೋಬೋದು. ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಬಿಟ್ಟು ಅದನ್ನು ಮಿಕ್ಸ್ ಮಾಡೋದೇನು ಬೇಡ, ಹಾಗೆ ಮುಚ್ಚಳ ಮುಚ್ಚಿಬಿಟ್ಟು ವೆಯ್ಟ್ ಆಗದಿರ ಫ್ಲೇಮ್ನ ಸಿಮ್ನಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗಿರುತ್ತೆ ಮತ್ತು ಅನ್ನನೂ ಉದ್ರುದ್ರಾಗಿರುತ್ತೆ. ಅನ್ನಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಈಗ ತುಂಬಾ ರುಚಿಯಾದಂಥ ದಿಢೀರಾಗಿ ಮಾಡಿಕೊಳ್ಳುವಂಥ ಹೆಸರುಬೇಳೆ ಬಾತು ರೆಡಿಯಾಗಿದೆ. ಇದನ್ನು ಆರಿದ ಮೇಲೆ ತಿನ್ನೋದಕ್ಕಿಂತ ಬಿಸಿ ಬಿಸಿಯಾಗಿರುವಾಗಲೇ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಜೊತೆಗೆ ಮೊಸರು ಬಜ್ಜಿನ ಮಾಡ್ಕೋಬೋದು. ಈ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ 3 ಬೆಳಗಿನ ತಿಂಡಿ ರೆಡಿಯಾಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.